ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಪ್ರತಿ 3 ತಿಂಗಳಿಗೊಮ್ಮೆ ಈ ರೀತಿಯ ಸುದ್ದಿಗಳು ಬರ್ತಾ ಇರ್ತವೆ. ಬಟ್ ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ನಾವು ಖಂಡಿತ ಡಿಸಿಷನ್ ಅಂತೂ ತಗೊಳ್ಳೋದಿಲ್ಲ. ಬಟ್ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ಕೊಂಡು ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಹಾಗಾದ್ರೆ ಏನು ವಿಷಯ ಬನ್ನಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹೇಳಿದ್ರೆ ಇವತ್ತಿನ ವಿಷಯ ಬಂದು ಮ್ಯೂಚುವಲ್ ಫಂಡ್ಸ್ ಗೆ ಸಂಬಂಧಪಟ್ಟಂತಹ ವಿಷಯ. ಹಾಗಂತ ನಾನು ಇದರಲ್ಲಿ ಯಾವುದೋ ಮ್ಯೂಚುವಲ್ ಫಂಡ್ ಅನ್ನ ಕವರ್ ಮಾಡ್ತಿಲ್ಲ. ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಕ್ವಾರ್ಟರ್ ಎಂಡ್ ಅಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ರಿಲೀಸ್ ಆಗುತ್ತೆ. ಅದರಲ್ಲಿ ಯಾರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲಿ ಸೆಲ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇರುತ್ತೆ. ಅದೇ ರೀತಿ ಇಲ್ಲಿ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ಸ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಇರುವಂತ ಬದಲಾವಣೆಗಳ ಬಗ್ಗೆ. ಇಲ್ಲಿ ಎಸ್ಪೆಷಲಿ ಪ್ರೀವಿಯಸ್ 4 ಕ್ವಾರ್ಟರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕೆಲವು ಮ್ಯೂಚುವಲ್ ಫಂಡ್ ಗಳು ಕೆಲವು ಷೇರುಗಳನ್ನ ಸೆಲ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಮಾಡಿ ಭಾರತದಿಂದ ಎಕ್ಸಿಟ್ ಆಗ್ತಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ಆದ್ರೆ ಅಟ್ ದ ಸೇಮ್ ಟೈಮ್ ಮ್ಯೂಚುವಲ್ ಫಂಡ್ಸ್ ತುಂಬಾ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಇನ್ವೆಸ್ಟರ್ಸ್ ಸಹ ಮ್ಯೂಚುವಲ್ ಫಂಡ್ಸ್ ಮೂಲಕ ತುಂಬಾ ಹೂಡಿಕೆಯನ್ನ ಮಾಡ್ತಿದ್ದಾರೆ. ಅದನ್ನ ಬಳಸಿಕೊಂಡು ಮ್ಯೂಚುವಲ್ ಫಂಡ್ ಗಳು ಒಳ್ಳೆ ಪ್ರಮಾಣದಲ್ಲಿ ಹಲವು ಷೇರುಗಳನ್ನ ಬೈ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಕೆಲವು ಷೇರುಗಳಲ್ಲಿ ಅವರು ಸೆಲ್ ಮಾಡಿದ್ದಾರೆ. ಅದರಲ್ಲೂ ಲಾಸ್ಟ್ ಪ್ರೀವಿಯಸ್ 4 ಕ್ವಾರ್ಟರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ ಮಾಡಿದ್ದಾರೆ. ಅಂತಹ ಕೆಲವು ಷೇರುಗಳನ್ನ ನಾವಿಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಒಂದು ವಿಷಯ ನೆನಪಿರ್ಲಿ, ಇವರು ಎಂಟ್ರಿ ಆಗ್ಲಿ ಎಕ್ಸಿಟ್ ಆಗ್ಲಿ ಇವ್ರ ಮೇಲೆ ಡಿಪೆಂಡ್ ಆಗಿ ನಾವಂತೂ ಡಿಸಿಷನ್ ತಗೊಳ್ಳೋದಿಲ್ಲ. ಬಟ್ ಯಾಕೆ ಎಂಟ್ರಿ ಆಗಿರ್ಬೋದು ಅಥವಾ ಯಾಕೆ ಎಕ್ಸಿಟ್ ಆಗಿರ್ಬೋದು, ಆದ್ರೆ ಇಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ಸೊ ಮೇ ಬಿ ನಮಗೂ ಕೂಡ ಒಂದಷ್ಟು ಒಳ್ಳೆಯ ಅವಕಾಶಗಳು ಸಿಗಬಹುದು. ಸೊ ಆ ನಿಟ್ಟಿನಲ್ಲಿ ನಾವು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಲೇ ನೋಡ್ಬೋದು, ಮ್ಯೂಚುವಲ್ ಫಂಡ್ಸ್ ಟ್ರಿಮ್ ಹೋಲ್ಡಿಂಗ್ಸ್ ಇನ್ 30 ಸ್ಟಾಕ್ಸ್ ಫಾರ್ 4 ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ಸ್. ಕಂಟಿನ್ಯೂಸ್ 4 ಕ್ವಾರ್ಟರ್ಸ್ ಅಲ್ಲಿ ಸ್ಟೇಕ್ ಅನ್ನ ಗ್ರಾಜುಯಲ್ ಆಗಿ ಕಡಿಮೆ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಗೇಟ್ವೇ ಡಿಸ್ಟ್ರಿ ಪಾರ್ಕ್ಸ್. ನೀವು ಇಲ್ಲಿ ನೋಡಬಹುದು, ಮಾರ್ಚ್ 2025 ಅಲ್ಲಿ 37.4% ಹೋಲ್ಡಿಂಗ್ ಇತ್ತು. ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ 35.8 ಬಂತು. ನಂತರ 34.2, ನಂತರ ಡಿಸೆಂಬರ್ 2025 ಅಲ್ಲಿ 33.8, ಈಗ ಅಂದ್ರೆ ಮಾರ್ಚ್ ಅಲ್ಲಿ 32.3. ಗ್ರಾಜುಯಲ್ ಆಗಿ ರೆಡ್ಯೂಸ್ ಮಾಡಿದ್ದಾರೆ. ಬಟ್ ಈಗಲೂ ಕೂಡ ಮೋರ್ ದೆನ್ 30% ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ಸ್ ಇದೆ ಗೇಟ್ವೇ ಡಿಸ್ಟ್ರಿಕ್ಟ್ ಪಾರ್ಕ್ಸ್ ಶೇರ್ ಅಲ್ಲಿ. ಅವರಲ್ಲಿ ಪೂರ್ತಿ ಎಕ್ಸಿಟ್ ಆಗಿಲ್ಲ, ಬಟ್ ಸ್ಲೈಟ್ಲಿ ಕಡಿಮೆ ಮಾಡಿದ್ದಾರೆ. ಇನ್ನು ಸ್ಟಾಕ್ ಈ ವರ್ಷದಲ್ಲಿ 15% ಮೈನಸ್ ಆಗಿದೆ, ಅಂದ್ರೆ 15% ಡೌನ್ ಆಗಿದೆ ಇಲ್ಲಿವರೆಗೂ FY26 ಅಲ್ಲಿ. ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಕಂಪನಿ 15% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ನೆಕ್ಸ್ಟ್ ಸ್ಟಾಕ್ ನಾವು ಬರೋದ್ರೆ ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್. ಇಲ್ಲಿ ನೋಡಬಹುದು 8% ಹೋಲ್ಡಿಂಗ್ ಇತ್ತು ಲಾಸ್ಟ್ ಇಯರ್. ನಂತರ 5.4, 4.6, 3.7, ಈಗ 3% ಗೆ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ 5% ರೆಡ್ಯೂಸ್ ಮಾಡಿದ್ದಾರೆ ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಅಲ್ಲಿ. ಕಂಪನಿ 48% ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವರ್ಷದಲ್ಲಿ. 48% ಡೌನ್ ಇದೆ ಒಂದು ವರ್ಷದಲ್ಲಿ ಸ್ಟಾಕ್. ಇನ್ನು ನೆಕ್ಸ್ಟ್ ಸ್ಟಾಕ್ ಗೆ ಬಂದ್ರೆ TD ಪವರ್ ಸಿಸ್ಟಮ್ಸ್. TD ಪವರ್ ಅಲ್ಲಿ ನೋಡಬಹುದು 23.5% ಹೋಲ್ಡಿಂಗ್ ಇತ್ತು ಮಾರ್ಚ್ 2025 ಅಲ್ಲಿ. ನಂತರ 21.9, ನಂತರ ಸೇಮ್ ಇತ್ತು. ನಂತರ 19.2, ಈಗ 19.1 ಆಗಿದೆ. ಸ್ಟಾಕ್ ಮೋರ್ ದೆನ್ ಡಬಲ್ ಆಗಿದೆ ಒಂದೇ ವರ್ಷದಲ್ಲಿ. 107% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒಂದು ವರ್ಷದಲ್ಲಿ. ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ. ಇನ್ನು ರೂಟ್ ಮೊಬೈಲ್, ಇಲ್ಲಿ 8.1% ಹೋಲ್ಡಿಂಗ್ ಇತ್ತು ಲಾಸ್ಟ್ ಇಯರ್ ಮಾರ್ಚ್ 2025 ಅಲ್ಲಿ. ನಂತರ 7.8, 7.2, 6, ಈಗ 4% ಬಂದಿದೆ. ಅಂದ್ರೆ 4% ರಿಡಕ್ಷನ್ ಅನ್ನ ಮಾಡಿದ್ದಾರೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ಸ್ಟಾಕ್ 55% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವರ್ಷದಲ್ಲಿ. ಇನ್ನು ದಿ ಡೆವಲಪ್ಮೆಂಟ್ ಎಂಜಿನಿಯರ್ಸ್ 16.7% ಸ್ಟೇಕ್ ಇತ್ತು ಲಾಸ್ಟ್ ಇಯರ್. ನಂತರ 16.6, 15.9, 14.1, ಈಗ 13% ಹೋಲ್ಡಿಂಗ್ ಇದೆ. ಅಂದ್ರೆ 16.7 ಇಂದ 13% ಗಿಳಿಸಿದ್ದಾರೆ. ಮೋರ್ ದೆನ್ 3% ರಿಡಕ್ಷನ್ ಅನ್ನ ಮಾಡಿದ್ದಾರೆ ದಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್ ಅಲ್ಲಿ. ಸ್ಟಾಕ್ 11% ಪಾಸಿಟಿವ್ ಅಲ್ಲಿ ಇದೆ ಈ ವರ್ಷದಲ್ಲಿ. ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ 11%, ಬಟ್ ಹೋಲ್ಡಿಂಗ್ ಅಂತೂ ಕಡಿಮೆ ಮಾಡಿದ್ದಾರೆ. ಇನ್ನು RK ಸ್ವಾಮಿ 5.5% ಹೋಲ್ಡಿಂಗ್ ಇತ್ತು. ನಂತರ ನೋಡಬಹುದು ಗ್ರಾಜುಯಲ್ ಆಗಿ ಕಡಿಮೆ ಮಾಡಿ 1.8 ಇಳಿಸಿದ್ದಾರೆ. ಈಗ ಸ್ಟಾಕ್ 68% ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವರ್ಷದಲ್ಲಿ. ನೀವು ಇಲ್ಲಿ ಒಂದು ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಲಾಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ. ಕೆಲವು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ, ಬಟ್ ಹಲವು ಸ್ಟಾಕ್ ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಒಂದು ವರ್ಷದಲ್ಲಿ ಮೋರ್ ದನ್ 50% ಡೌನ್ ಅಂದ್ರೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್. ಬಟ್ ಸ್ಟಿಲ್ ಮ್ಯೂಚುವಲ್ ಫಂಡ್ ಗಳಿಗೂ ಕೂಡ 100% ಸಕ್ಸಸ್ ಆಗುತ್ತವೆ ಸ್ಟಾಕ್ ಗಳು ಅಂತ ಏನು ಗೊತ್ತಿರೋದಿಲ್ಲ. ಎಷ್ಟೇ ದೊಡ್ಡ ಫಂಡ್ ಮ್ಯಾನೇಜರ್ ಆದ್ರೂ ಕೂಡ ಮಾರ್ಕೆಟ್ ಹಲವು ಪಾಠಗಳನ್ನ ಕಲಿಸ್ತಾ ಇರುತ್ತೆ.
ಏನು ನಿರ್ಲಾನ್ ಅಲ್ಲಿ ನೋಡಬಹುದು 3.7% ಹೋಲ್ಡಿಂಗ್ ಇದ್ದದ್ದು ಜಸ್ಟ್ 0.1% ಬಂದಿದೆ. ಆಲ್ಮೋಸ್ಟ್ ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಸ್ಟಾಕ್ ಕಳೆದ ವರ್ಷ ಬರೀ 2% ಮೈನಸ್ ಅಲ್ಲಿ ರಿಟರ್ನ್ಸ್ ಅನ್ನ ಕೊಟ್ಟಿದೆ, ಅಂದ್ರೆ ಫ್ಲಾಟ್ ಇದೆ. ಇನ್ನು SW ರಿನ್ಯೂವಬಲ್, ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವಬಲ್ ನೋಡಬಹುದು 4.1% ಹೋಲ್ಡಿಂಗ್ ಇತ್ತು, 3.4, 1.5, 0.5, ಈಗ 0.5 ಅಂದ್ರೆ 4.1 ಇಂದ 0.5 ಇಳಿದಿದೆ. ಮ್ಯೂಚುವಲ್ ಫಂಡ್ ಗಳ ಹೋಲ್ಡಿಂಗ್ 40% ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಒಂದು ವರ್ಷದಲ್ಲಿ. ಈ ಸ್ಟಾಕ್ ಆಲ್ಮೋಸ್ಟ್ ಎಲ್ಲ ಸಣ್ಣ ಸಣ್ಣ ಕಂಪನಿಗಳೇ ಇದ್ದಾವೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ತಾಜ್ GVK ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ 4% ಇಂದ 0.4% ಇಳಿದಿದೆ, ಅಂದ್ರೆ 3.6% ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದ್ದಾರೆ ಒಂದು ವರ್ಷದಲ್ಲಿ. ಸ್ಟಾಕ್ 37% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವರ್ಷದಲ್ಲಿ ನೋಡಬಹುದು ತಾಜ್ GVK ಹೋಟೆಲ್ಸ್. ಇನ್ನು ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್ 4.5% ಹೋಲ್ಡಿಂಗ್ ಇದ್ದು ಅದು ಗ್ರಾಜುಯಲ್ ಆಗಿ ಕಡಿಮೆ ಆಗಿ 1%ಗೆ ಇಳಿದಿದೆ. ಸ್ಟಾಕ್ 49% ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಒಂದು ವರ್ಷದಲ್ಲಿ. ಇನ್ನು ಯೂನಿಕಾಮರ್ಸ್ ಸೊಲ್ಯೂಷನ್ಸ್ 6.8 ಇಂದ 3.8 ಇಳಿದಿದೆ, ಅಂದ್ರೆ ಆಲ್ಮೋಸ್ಟ್ 3% ಸ್ಟೇಕ್ ಅನ್ನ ಮಾರಾಟ ಮಾಡಿದ್ದಾರೆ. ಸ್ಟಾಕ್ 33% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವರ್ಷದಲ್ಲಿ. ಇನ್ನು ಮಹೀಂದ್ರಾ ಹಾಲಿಡೇಸ್ ಅಂಡ್ ರೆಸಾರ್ಟ್ಸ್ ಇಲ್ಲೂ ಕೂಡ ನೋಡಬಹುದು 8.1% ಹೋಲ್ಡಿಂಗ್ ಇತ್ತು, 5.2% ಇಳಿದಿದೆ. ಗ್ರಾಜುಯಲ್ ಆಗಿ ಕಡಿಮೆ ಆಗಿದೆ, ಇಲ್ಲೂ ಕೂಡ 20% ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ಟಾಕ್ ಈ ವರ್ಷದಲ್ಲಿ. ಇನ್ನು ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಇಲ್ಲಿ 4.9% ಹೋಲ್ಡಿಂಗ್ ಇತ್ತು, ನಂತರ 2.9 ಆಯಿತು, 2.4, 2.2, ಈಗ 2.1 ಆಗಿದೆ. ಸ್ಟಾಕ್ 40% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಒಂದು ವರ್ಷದಲ್ಲಿ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ನಾಟ್ ಬ್ಯಾಡ್, ಬಟ್ ಸ್ಟಿಲ್ ಗ್ರಾಜುಯಲ್ ಆಗಿ ಮ್ಯೂಚುವಲ್ ಫಂಡ್ಸ್ ಸ್ಟೇಕ್ ಅನ್ನ ಕಡಿಮೆ ಮಾಡಿದ್ದಾರೆ. ಇನ್ನು ಏಜಿಸ್ ಲಾಜಿಸ್ಟಿಕ್ಸ್ 6.1 ಇತ್ತು, 6, 5.9, 5.1, 3.4 ಇಳಿದಿದೆ. ಈಗ ಸ್ಟಾಕ್ 25% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ರೇಮಂಡ್ ಲೈಫ್ ಸ್ಟೈಲ್ ಅಲ್ಲೂ ಕೂಡ ಬದಲಾವಣೆ ಆಗಿದೆ. 5.4 ಇದ್ದದ್ದು 3%ಗೆ ಇಳಿದಿದೆ, ಇಲ್ಲೂ ಕೂಡ 27-28% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ವರ್ಷದಲ್ಲಿ. ಇನ್ನು ತತ್ವಚಿಂತನ್ ಫಾರ್ಮಾ ಕೆಮಿಕಲ್ 5.3% ಇದ್ದ ಹೋಲ್ಡಿಂಗ್ 2.9 ಇಳಿದಿದೆ, ಇಲ್ಲೂ ಕೂಡ ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, 55% ಅಪ್ ಆಗಿದೆ ಸ್ಟಾಕ್ ಒಂದು ವರ್ಷದಲ್ಲಿ. ನಂತರ ಕ್ರೆಡೋ ಬ್ರಾಂಡ್ಸ್ ಮಾರ್ಕೆಟಿಂಗ್ 3.4% ಇಂದ 2.4, 1.6, 1.6 ಈಗ 1%ಗೆ ಬಂದಿದೆ. 48% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವರ್ಷದಲ್ಲಿ. ನಂತರ ರಿಷಬ್ ಇನ್ಸ್ಟ್ರೂಮೆಂಟ್ಸ್ 13.1% ಇತ್ತು, ಗ್ರಾಜುಯಲ್ ಆಗಿ ಕಡಿಮೆ ಆಗಿ 10.7%ಗೆ ಇಳಿದಿದೆ. ಸ್ಟಾಕ್ 62% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಈ ವರ್ಷದಲ್ಲಿ. ಇನ್ನು ಫಿನೋಟೆಕ್ಸ್ ಕೆಮಿಕಲ್ ಕೂಡ ಇದೆ, 3.6 ಇಂದ 1.3% ಇಳಿದಿದೆ ಒಂದು ವರ್ಷದಲ್ಲಿ. ಸ್ಟಾಕ್ 16% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಲ್ಲಿವರೆಗೂ. ಇನ್ನು ತ್ರಿವೇಣಿ ಎಂಜಿನಿಯರಿಂಗ್ 8.5% ಇಂದ 6.3% ಇಳಿದಿದೆ ಹೋಲ್ಡಿಂಗ್. ಸ್ಟಾಕ್ ಫ್ಲಾಟ್ ಇದೆ ಈ ವರ್ಷದಲ್ಲಿ, ಜಸ್ಟ್ 1% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಇನ್ನು ಶಿವಾಲಿಕ್ ಬೈಮೆಟಲ್ ಕಂಟ್ರೋಲ್ಸ್ ಕೂಡ ಇದೆ, 19.7% ಇದ್ದ ಹೋಲ್ಡಿಂಗ್ 17.6 ಇಳಿದಿದೆ, 16% ಮೈನಸ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ ಈ ವರ್ಷದಲ್ಲಿ ಶಿವಾಲಿಕ್ ಬೈಮೆಟಲ್. ಇನ್ನು ಸನೋಫಿ ಇಂಡಿಯಾ 11.3% ಇದ್ದ ಹೋಲ್ಡಿಂಗ್ 9.3 ಇಳಿದಿದೆ. ಸ್ಟಾಕ್ 44% ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವರ್ಷದಲ್ಲಿ. ಇನ್ನು ಸನ್ಟೆಕ್ ರಿಯಾಲ್ಟಿ 3.1% ಇದ್ದಂತ ಹೋಲ್ಡಿಂಗ್ 1.2% ಇಳಿದಿದೆ. ಸ್ಟಾಕ್ 29% ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ 2026ರಲ್ಲಿ. ಸೊ ಇಲ್ಲಿ ನೀವು ಹಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬಹುದು. ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿದ್ರು ಕೂಡ ಅದನ್ನ ಏನವರು ಕಂಟಿನ್ಯೂಸ್ 5-10 ವರ್ಷ ಎಲ್ಲ ಇಟ್ಕೊಳ್ಳಲ್ಲ ಅನ್ನೋದನ್ನ, ಆಗಾಗ ಸೆಲ್ ಮಾಡ್ತಿರ್ತಾರೆ ಅನ್ನೋದನ್ನ. ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಕೂಡ ಎಲ್ಲಾ ಸ್ಟಾಕ್ ಗಳಲ್ಲಿ 100% ಸಕ್ಸಸ್ ಆಗೋದಿಲ್ಲ. ಹಲವು ಸ್ಟಾಕ್ ಗಳು ಅವ್ರಿಗೂ ಕೂಡ ಲಾಸ್ ಮಾಡ್ತವೆ ಅನ್ನೋದನ್ನ, ಹಾಗೆ ಕೆಲವು ಸ್ಟಾಕ್ ಗಳು ವರ್ಷ ಆದ್ರೂ ಮೂವ್ ಆಗಿರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಫ್ಲಾಟ್ ಇರೋ ಸ್ಟಾಕ್ ಗಳ ಮೂಲಕ. ಸೊ ಹಾಗಾಗಿನೇ ನಾವು ಖಂಡಿತ 100% ಟ್ರ್ಯಾಕ್ ರೆಕಾರ್ಡ್ ಅನ್ನ ಮಾರ್ಕೆಟ್ ಅಲ್ಲಿ ಮೇಂಟೈನ್ ಮಾಡಕ್ ಆಗೋದಿಲ್ಲ ಯಾರಿಗೇ ಆಗ್ಲಿ. ನಾವು 10 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಮೇ ಬಿ ಅದ್ರಲ್ಲಿ 5-6 ನೆಗೆಟಿವ್ ಇರಬಹುದು, ನಮ್ಗೆ ಒಳ್ಳೆ ರಿಟರ್ನ್ಸ್ ಕೊಡದೇ ಇರಬಹುದು. ಬಟ್ ಉಳಿದ 4-5 ಸ್ಟಾಕ್ ಗಳು ಇರ್ತಾವಲ್ಲ, ಅವೇ ಎಲ್ಲ ರಿಟರ್ನ್ಸ್ ಅನ್ನ ಕೊಟ್ಟಿರ್ತವೆ. ಫಾರ್ ಎಕ್ಸಾಂಪಲ್ ಒಂದ್ 10 ಸ್ಟಾಕ್ ಅಲ್ಲಿ 10 ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ಒಂದ್ 5 ಸ್ಟಾಕ್ 10%, 20%, 30% ಲಾಸ್ ಮಾಡಿದ್ದಾವೆ ಅಂದ್ರೆ ಇನ್ನೊಂದ್ 5 ಸ್ಟಾಕ್ಸ್ 50, 60, 70% ರಿಟರ್ನ್ಸ್ ಕೊಟ್ಟಿರಬಹುದು. ಸೊ ಇದರ ಲಾಸ್ ಕೂಡ ಅಲ್ಲಿ ರಿಕವರ್ ಆಗಿ ಪ್ಲಸ್ ಆಗ್ಬಿಟ್ಟಿರುತ್ತೆ ಪೋರ್ಟ್ಫೋಲಿಯೋ ಓವರ್ ಆಲ್. ಸ್ಟಾಕ್ಸ್ ವೈಸ್ ನೆಗೆಟಿವ್ ಇರಬಹುದು, ಬಟ್ ಓವರ್ ಆಲ್ ಪೋರ್ಟ್ಫೋಲಿಯೋ ವೈಸ್ ನಾವು ಪಾಸಿಟಿವ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ 4 ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಮೂಲಕ ಎಲ್ಲರ ಲಾಸ್ ಅನ್ನ ರಿಕವರ್ ಮಾಡಿ ಪಾಸಿಟಿವ್ ಕೊಡಬಹುದು. ಹಾಗೆ ಕೆಲವರು ಕೇಳಬಹುದು, ಆ 4 ಸ್ಟಾಕ್ ಗಳು ಸಾಕಲ್ಲ ಅಂತ. ಖಂಡಿತ ಸಾಕಾಗುತ್ತೆ, ಆದ್ರೆ ಆ 4 ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಡೈವರ್ಸಿಫಿಕೇಶನ್ ಇಸ್ ಮಸ್ಟ್. ಕೆಲವೇ ಸ್ಟಾಕ್ ಗಳಿಗೆ ಸೀಮಿತ ಆಗಬಾರದು, ತುಂಬಾ ಕಮ್ಮಿ ಸ್ಟಾಕ್ ಗಳಿಗೆ 10-15 ಅಥವಾ 20 ಸ್ಟಾಕ್ಸ್ ಗಳವರೆಗೂ ಹೂಡಿಕೆ ಮಾಡಬಹುದು. ಇನ್ ಕೇಸ್ ಯಾವ್ದಾದ್ರು ಪರ್ಫಾರ್ಮ್ ಮಾಡ್ತಿಲ್ವಾ, ಇನ್ನೊಂದ್ ಯಾವ್ದೋ ಒಳ್ಳೆ ಪರ್ಫಾರ್ಮ್ ಮಾಡುವಂತ ಸ್ಟಾಕ್ ಸಿಗ್ತಾ ಇದನ್ನ ತೆಗಿಬೇಕು, ಅದಕ್ಕೆ ಹಾಕ್ಬೇಕು ಅಷ್ಟೇ. ತುಂಬಾ ಜನ ಏನ್ ಮಾಡ್ತಾರೆ,
ಮಾಡ್ತಾರೆ, ನೆಗೆಟಿವ್ ಇರೋ ಸ್ಟಾಕ್ ಗಳನ್ನ ಮಾರಾಟ ಮಾಡಕ್ ಹೋಗೋದಿಲ್ಲ. ಯೂಶಲಿ ಪಾಸಿಟಿವ್ ಇರೋ ಸ್ಟಾಕ್ ಗಳನ್ನ ಮಾರಾಟ ಮಾಡ್ತಾರೆ. ಯಾಕಂದ್ರೆ ನೆಗೆಟಿವ್ ಅಲ್ಲಿ ಮಾರಾಟ ಮಾಡಕ್ ಇಷ್ಟ ಆಗಲ್ಲ ಅವ್ರಿಗೆ. ಬಟ್ ಆಕ್ಚುಲಿ ಇನ್ವೆಸ್ಟರ್ ಮಾಡ್ಬೇಕಾಗಿರೋದು ಉಲ್ಟಾ, ಯಾವ ಸ್ಟಾಕ್ ನೆಗೆಟಿವ್ ಇದೆ ಅದನ್ನ ಮೊದಲು ಕಳಿಸ್ಬೇಕು. ಯಾಕಂದ್ರೆ ನಾವು ಪಾಸಿಟಿವ್ ಇರೋ ಸ್ಟಾಕ್ ಅನ್ನ ಮಾರಾಟ ಮಾಡ್ತೀವಿ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಓಡೋ ಕುದುರೆ ಕಾಲ್ ಮುರ್ದಂಗೆ. ಓಡ್ತಿರೋದನ್ನ ಓಡಕ್ ಬಿಡ್ಬೇಕು, ಯಾವ್ದು ಕಾಲ್ ಮುರ್ಕೊಂಡ್ ಬಿದ್ದಿದೆ ಅದನ್ನ ತೆಗಿಬೇಕು. ಸೊ ಆ ರೀತಿ ಮಾಡೋ ಮೂಲಕ ನಾವು ನಮ್ಮ ರಿಟರ್ನ್ಸ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋ ಅಂತ ಅವಕಾಶ ಇರುತ್ತೆ. ಬಟ್ ಇನ್ವೆಸ್ಟರ್ಸ್ ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ತಾರೆ. ನೆಗೆಟಿವ್ ಆಗ್ಬಿಟ್ಟಿದೆ, ಪಾಸಿಟಿವ್ ಬರ್ಲಿ ಮಾರೋಣ. ನೀವು ನೋಡಿ, ಹೋಲ್ಡ್ ಮಾಡ್ತೀರಾ, ಎರಡೂ ಹೋಲ್ಡ್ ಮಾಡ್ತೀರಾ, ಓಕೆ ಕಾಯ್ರಿ, ಬೇಕಿದ್ರೆ ನೆಗೆಟಿವ್ ಇರೋದನ್ನ ಪಾಸಿಟಿವ್ ಬರೋವರೆಗೂ. ಬಟ್ ಇನ್ ಕೇಸ್ ನೀವು ಸೆಲ್ ಮಾಡ್ಬೇಕು, ಹಣದ ಅವಶ್ಯಕತೆ ಇದೆ ಅಥವಾ ಬೇರೆ ಯಾವ್ದೋ ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಅಂತ ಅಂದ್ಕೊಂಡಿದೀರಿ, ಅಲ್ಲಿ ಒಳ್ಳೆ ಅವಕಾಶ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಹಾಗಾಗಿ ನಿಮ್ಮ ಬೇರೆ ಹಣ ಇಲ್ಲ, ಹಾಗಾಗಿ ನಾನು ಇಲ್ಲೇ ಇರೋದನ್ನ ಯಾವ್ದಾದ್ರು ಒಂದ್ ಮಾರ್ಬೇಕು ಅಂತ ಅಂದ್ಕೊಂಡಾಗ ಖಂಡಿತ ಲೂಸರ್ಸ್ ಅನ್ನ ಮಾರ್ಬೇಕು, ವಿನ್ನರ್ಸ್ ಅನ್ನಲ್ಲ. ಇನ್ ಕೇಸ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ, ಈಗ ಯಾಕೋ ಡೌನ್ ಆಗ್ತಿದೆ ಅಂದ್ರೆ ಅವಾಗ ಮಾರೋದ್ರಲ್ಲಿ ಅರ್ಥ ಇದೆ, ಅವಾಗ್ಲೂ ಹೋಲ್ಡ್ ಮಾಡಿ ಅಂತ ಅಲ್ಲ ಅಥವಾ ಮಾಡ್ಬೇಕು ಅಂತ ಅಲ್ಲ. ಟ್ರೆಂಡ್ ನೆಗೆಟಿವ್ ಆಗ್ತಿದೆ ಅಂದ್ರೆ ಖಂಡಿತ ಎಕ್ಸಿಟ್ ಆಗ್ಬೋದು ಒಳ್ಳೆ ಟೈಮ್. ಬಟ್ ಟ್ರೆಂಡ್ ಇನ್ನೂ ಪಾಸಿಟಿವ್ ಇದೆ, ಇನ್ನು ಮೇಲೆ ಹೋಗೋ ಲಕ್ಷಣಗಳು ಕಾಣ್ತಿದೆ ಅಂದಾಗ ಯಾವ್ದಾದ್ರು ನೆಗೆಟಿವ್ ಇರುವಂತದ್ದು, ಅಲ್ಲಿ ಯಾವುದೇ ಮೊಮೆಂಟಮ್ ಇಲ್ಲದೆ ಇರುವಂತ ಸ್ಟಾಕ್ ಗಳನ್ನ ಮಾರಾಟ ಮಾಡೋದು ಒಳ್ಳೆ ಡಿಸಿಷನ್ ಆಗುತ್ತೆ. ಓವರ್ ಆಲ್ ಈ ಎಲ್ಲ ಷೇರುಗಳಲ್ಲಿ ಈ ರೀತಿಯ ಬದಲಾವಣೆಗಳಾಗಿದೆ. ನಿಮ್ಮ ಹತ್ರ ಯಾವ್ದಾದ್ರು ಇದ್ರೆ ಸ್ಟಾಕ್ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಿ ಕಂಪನಿಗಳ ಬಗ್ಗೆ. ಇನ್ನು KNR ಕನ್ಸ್ಟ್ರಕ್ಷನ್ ಕೂಡ ಇದೆ. ಇಲ್ಲಿ 27.39% ಇತ್ತು ಕಳೆದ ವರ್ಷ, ಈಗ 18.85 ಗಳಿದೆ, ಅಂದ್ರೆ 8.5% ಕಡಿಮೆ ಆಗಿದೆ. ನಂತರ ಕಾನ್ಕಾರ್ಡ್ ಎನ್ವಿರೋ ಸಿಸ್ಟಮ್ಸ್ ಕೂಡ ಇದೆ, ನಜಾರಾ ಟೆಕ್ನಾಲಜೀಸ್ ಇದೆ, ಕೂಡ ಒಂದಷ್ಟು ಡೌನ್ ಆಗಿದೆ. ವರ್ನೋವಾ TND ಕೂಡ ಇದೆ, ಯುನೈಟೆಡ್ ಫುಡ್ ಬ್ರಾಂಡ್ಸ್ ಇದೆ, ಪ್ರಾಜ್ ಇಂಡಸ್ಟ್ರೀಸ್ ಇದೆ, ಬಾಷ್ ಹೋಮ್ ಕಂಫರ್ಟ್ ಇಂಡಿಯಾ ಇದೆ, NRB ಬೇರಿಂಗ್ಸ್ ಇದೆ, JNK ಇಂಡಿಯಾ. ಈ ಷೇರುಗಳು ಕೂಡ ಈ ಲಿಸ್ಟ್ ಅಲ್ಲಿ ಸೇರ್ಕೊಳ್ತವೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.